ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವೇಜ್ ಕಿಚನ್. ಈಗ ನೋಡಿ, ಗುಲಾಬ್ ಜಾಮೂನು. ಈಗ ನಾವು ಯಾವುದೇ ಹಬ್ಬ ಬರಲಿ, ಏನೇ ಬರಲಿ, ಅಥವಾ ಬರ್ತಡೇಗೆಲ್ಲ ನಾವು ಜಾಮೂನ್ ಮಾಡ್ತೀವಿ. ಈಗ ಸಡನ್ನಾಗಿ ಸ್ವೀಟ್ ಏನು ಮಾಡೋದು ಅಂತ ಗೊತ್ತಾಗೋದಿಲ್ಲ. ಆ ಟೈಮಲ್ಲಿ ನಾವು ರೆಡಿಮೇಡಾಗಿ ಮಿಕ್ಸ್ ಪ್ಯಾಕೆಟ್ ಸಿಗುತ್ತಲ್ವ, ಇದನ್ನು ತೊಗೊಂಬಂದು ಒಂದು 10 ನಿಮಿಷದಲ್ಲಿ ಗುಲಾಬ್ ಜಾಮೂನನ್ನು ರೆಡಿ ಮಾಡ್ಕೊಳ್ಬೋದು. ಟೈಮ್ ಹಿಡಿಯೋದಿಲ್ಲ. ಏನು ಸ್ವೀಟ್ ಮಾಡಬೇಕು ಅಂತ ಗೊತ್ತಾಗದೇ ಇರುವ ಟೈಮಲ್ಲಿ ಇದನ್ನು ಮಾಡ್ಕೊಳ್ಬೋದು. ಈಗ ನೋಡಿ, ಮಿಕ್ಸನ್ನು ತೊಗೊಂಡು ಬಂದು ಹಾಲು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಚೆಂದ ಮಾಡಿ. ಹಿಟ್ಟು, ರೊಟ್ಟಿ ಹಿಟ್ಟು, ಚಪಾತಿ ಹಿಟ್ಟೆಲ್ಲ ನಾದ್ತೇವೆ ಅಲ್ವಾ, ಆ ಥರ ನಾದ್ಕೊಳ್ಳಿಕ್ಕೆ ಹೋಗಬಾರ್ದು. ಬೆರಳುಗಳಿಂದ ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ಸಾಫ್ಟಾಗಿ ಮಾಡಿಕೊಂಡು ಒಂದು 10 ನಿಮಿಷ ಮುಚ್ಚಿಟ್ಟು ಬಿಡಬೇಕು. ಅಷ್ಟರೊಳಗೆ ನಾವು ಸಕ್ಕರೆ ಪಾಕ ಮಾಡ್ಕೊಳ್ಬೇಕು. ಅದು 200 ಗ್ರಾಮ್ ಇದು ಪ್ಯಾಕೆಟ್ ಇದೆ. ಅಷ್ಟೇ, ಎಷ್ಟಿದೆಯೋ ಅಷ್ಟೇ ಸಕ್ಕರೆಯನ್ನು ನಾವು ತೊಗೊಳ್ಬೇಕು. 200 ಗ್ರಾಮನ್ನು ಸಕ್ಕರೆ ತೊಗೊಂಡು ಅದಕ್ಕೆ ಒಂದು 2 ಗ್ಲಾಸ್ ನೀರು ಹಾಕಿ ಪಾಕಕ್ಕೆ ರೆಡಿ ಮಾಡಲಿಕ್ಕೆ ಇಡಬೇಕು. ಇದು ಪಾಕವನ್ನು 1 ಎಳೆ ಪಾಕ, 2 ಎಳೆ ಪಾಕ, ಆ ಥರ ಪಾಕ ಎಲ್ಲ ಮಾಡಲಿಕ್ಕಿಲ್ಲ. ಜಾಮೂನಿಗೆ ಸುಲಭವಾಗಿ ಒಂದು ಸಕ್ಕರೆ ಎಲ್ಲ ಕರಗಿ ಆದಮೇಲೆ ಒಂದು 5 ನಿಮಿಷ ಕುದಿಸಿದರೆ ಸಾಕು. ಅಷ್ಟಕ್ಕೆ ಬಂದ್ ಮಾಡಿಬಿಡೋದು. ಆಮೇಲೆ ಈಗ ನಾನು ಏಲಕ್ಕಿ ಪೌಡರ್ ಹಾಕಿದ್ದೀನಿ ಟೇಸ್ಟಿಗೆ. ಇದು ಹಾಕಿ ಒಂದು 5 ನಿಮಿಷ ಕುದಿಸಿ ಆದ ಕೂಡಲೇ ಒಂದು ಸೈಡಿಗೆ ಎತ್ತಿ ಇಟ್ಬಿಡಬೇಕು. ಅಷ್ಟರಲ್ಲಿ ಇದು ನೆನೆದಿರುತ್ತೆ. ಈಗ ಇದನ್ನು ಮತ್ತೆ ಒಂದು ಸತಿ ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಬೇಕು ನೀಟಾಗಿ, ಸ್ವಲ್ಪ ಸಾಫ್ಟ್ ಆಗಲಿಕ್ಕೆ. ಆಮೇಲೆ ಸಣ್ಣ ಸಣ್ಣವು ಉಂಡೆಯಾಗಿ ಈ ಥರ ಗೋಲ್ ಗೋಲ್ ಮಾಡ್ಕೊಳ್ಬೇಕು. ಒಂಚೂರು ಕೂಡ ಕ್ರ್ಯಾಕ್ ಇಲ್ಲದಾಗೆ ಮಾಡ್ಕೊಳ್ಬೇಕು. ಕ್ರ್ಯಾಕ್ ಇದ್ದರೆ ಮತ್ತು ಅದು ಎಣ್ಣೆಯಲ್ಲಿ ಕರಿವಾಗ ಅಥವಾ ಪಾಕದಲ್ಲಿ ಹಾಕಿದ ಮೇಲೆ ಒಡೆದು ಹೋಗುತ್ತೆ. ಆ ಥರ ಒಡೆದು ಹೋಗದ ಹಾಗೆ ಗೋಲಾಗಿ ಫುಲ್ ನೈಸಾಗಿ ಕಾಣಬೇಕು. ಆ ರೀತಿಯಾಗಿ ಗೋಲನ್ನಾಗಿ ಮಾಡಿ ಇಟ್ಕೊಳ್ಬೇಕು. ಈಗ ನಾವು 200 ಗ್ರಾಮಿದು ಒಂದು ಪ್ಯಾಕೆಟಲ್ಲಿ ಒಂದು 30ರಿಂದ 35 ಜಾಮೂನು ಮಾಡ್ಕೊಳ್ಬೋದು. ಅಥವಾ ಮೀಡಿಯಮ್ ಸೈಜ್, ತುಂಬ ಸಣ್ಣದು ಅಲ್ಲ, ತುಂಬ ದೊಡ್ಡದು ಅಲ್ಲ, ಮೀಡಿಯಮ್ ಸೈಜಲ್ಲಿ ಈ ಥರ ಮಾಡಿಕೊಂಡು ಎಣ್ಣೆಯಲ್ಲಿ ಸ್ಲೋ ಫ್ಲೇಮಲ್ಲಿಟ್ಟು ಚೆಂದ ಮಾಡಿ ಫ್ರೈ ಮಾಡ್ಕೊಳ್ಬೇಕು. ಈಗ ನೋಡಿ, ಸ್ವಲ್ಪ ಸ್ವಲ್ಪನೇ ಹಾಕಿ ಫ್ರೈ ಮಾಡಿದರೆ ಒಳ್ಳೆಯದು. ನಾನು ಎಲ್ಲ ಒಂದೇ ಸಲಕ್ಕೆ ಹಾಕಿಬಿಟ್ಟೆ, ಹಾಗಾಗಿ ಸ್ವಲ್ಪ ಜಾಸ್ತಿ ಆಯಿತು. ನೀವು ಸ್ವಲ್ಪನೇ ಹಾಕ್ಕೊಂಡು ಚೆಂದ ಮಾಡಿ ಫ್ರೈ ಮಾಡ್ಕೊಳ್ಳಿ. ಈಗ ನೋಡಿ, ಇದು ಕಲರೆಲ್ಲ ಚೇಂಜ್ ಆದಮೇಲೆ ಇದನ್ನು ಒಂದು ಜಾಳಿಯಲ್ಲಿ ಈ ಥರ ತೆಗೆದು ಎಣ್ಣೆ ಎಲ್ಲ ಚೆಂದ ಮಾಡಿ ಬಸಿದ್ಬಿಟ್ಟು, ಆವಾಗಲೇ ಬಿಸಿ ಇರುವಾಗಲೇ ಸ್ವಲ್ಪ ಪಾಕ ಕೂಡ ಬಿಸಿ ಇರುತ್ತೆ, ಅದರೊಳಗೇ ಹಾಕಿಬಿಡಬೇಕು. ಈಗ ನೋಡಿ ಹಾಕ್ತಾಯಿದ್ದೀನಿ. ಹಾಕಿದ ತಕ್ಷಣ ಎಷ್ಟು ಚೆಂದ ಕಾಣುತ್ತೆ. ಅದನ್ನು ಮುಚ್ಚಿ 1 ರಿಂದ 2 ಗಂಟೆ ಇಡ್ಬೋದು. ಇಲ್ಲದ್ರೆ ಒಂದು 5-10 ನಿಮಿಷದಲ್ಲಿ ಕೂಡ ತಿನ್ಬೋದು, ತಿನ್ನಬಾರ್ದಂತೇನಿಲ್ಲ. ಜಾಸ್ತಿ ಹೊತ್ತು ನಾವು ಇಟ್ಟರೆ ಅದು ಚೆಂದ ಮಾಡಿ ರಸವನ್ನೆಲ್ಲ ಹೀರ್ಕೊಳ್ಳುತ್ತೆ, ಚೆನ್ನಾಗಾಗುತ್ತೆ. ಮತ್ತು ಅದು ಡಬಲ್ ಆಗಿರುತ್ತೆ. ನಾವು ಎಷ್ಟು ಸಣ್ಣ ಗೋಲ್ ಮಾಡಿರ್ತೀವಲ್ಲ, ಅದು ಅದರ ಡಬಲ್ ಅಷ್ಟು ದೊಡ್ಡದಾಗಿರುತ್ತೆ. ಈಗ ನೋಡಿ, ತುಂಬಾ ಟೇಸ್ಟ್ ಆಗಿದೆ, ಚೆನ್ನಾಗಿದೆ. ನಮಗೆ ಸಡನ್ನಾಗಿ ಏನು ಸ್ವೀಟ್ ಮಾಡಬೇಕು ಅಂತ ಗೊತ್ತಿರೋದೇ ಟೈಮಲ್ಲಿ ಈ ಥರ ರೆಡಿಮೇಡಾಗಿ ತೊಗೊಂಬಂದು ಮನೆಯಲ್ಲಿ ಆರಾಮ್ಸೆ ಮಾಡ್ಕೊಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.